ಜೈ ಶ್ರೀರಾಮ್ ಜೈ ಹನುಮಾನ್. ಸಮುದ್ರ ತೀರದಲ್ಲಿ ನಿಂತಿರೋ ನಮ್ಮ ಹನುಮಂತ ಮುಂದೆ ನೋಡ್ತಾರೆ. ಅವ್ರ ಮುಂದೆ ಅಪಾರವಾದ ಮಹಾಸಮುದ್ರ. ಎಷ್ಟು ದೊಡ್ಡ ಸಮುದ್ರ ಅಂದರೆ ಅಂಚೆ ಕಾಣದಷ್ಟು ವಿಶಾಲವಾದ ಸಮುದ್ರ. ಒಬ್ಬ ಸಾಮಾನ್ಯನಿಗೆ ಇದು ಅಸಾಧ್ಯ. ಆದರೆ ನಮ್ಮ ಹನುಮಂತನಂಥ ಭಕ್ತನಿಗೆ ಅಸಾಧ್ಯ ಅನ್ನೋದೇ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಭಕ್ತಿ ಶಕ್ತಿಗಿಂತ ದೊಡ್ಡದು. ನಮ್ಮ ಹನುಮಂತನು ತನ್ನ ಶಕ್ತಿ ನೆನಪಿಸ್ಕೊಡಲ್ಲ. ಯಾವಾಗಲೂ ಅವನು ಮೊದಲು ನೆನಪಿಸ್ಕೊಳೋದು ರಾಮ ನಾಮವನ್ನು ಸ್ಮರಿಸ್ತಾರೆ. ರಾಮ 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 ಅಂತ. ಅದಕ್ಕೆ ಅವ್ರಿಗೆ ಅಷ್ಟು ಶಕ್ತಿ. ಆ ಕ್ಷಣದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಆ ದೊಡ್ಡ ಸಮುದ್ರ ನೋಡಿ ಪರ್ವತದಷ್ಟು ದೊಡ್ಡದಾಗ್ತಾರೆ ಇವರು. ದೊಡ್ಡದಾಗಿ ಆಕಾಶದತ್ತ ಹಾರ್ತಾ ಹೋಗ್ತಾರೆ ಹನುಮಂತ. ಮಾರ್ಗದಲ್ಲಿ ಮೈನಾಕ ಪರ್ವತ ಅಂತ ಒಂದು ಬದಿ. ಆ ಮೈನಾಕ ಪರ್ವತ ಬಂದು ನಮ್ಮ ಹನುಮಂತನಿಗೆ ವಿಶ್ರಾಂತಿ ನೀಡೋಕ್ಕೆ ಬಯಸುತ್ತೆ. ಆದರೆ ನಮ್ಮ ಹನುಮಂತ ಕರ್ತವ್ಯ ನಿರತರಾಗಿರ್ತಾರಲ್ಲಪ್ಪ, ಕರ್ತವ್ಯನ ಮರೆಯಲ್ಲ. ಇಲ್ಲ, ನನಗೆ ವಿಶ್ರಾಂತಿ ಬೇಡ, ನನ್ನ ಗುರಿ ಮುಟ್ಟಬೇಕು, ರಾಮ ಹೇಳಿರೋ ಕೆಲಸ ನಾನು ಮಾಡಬೇಕು ಅನ್ನೋದ್ರಿಂದ ಆ ಮೈನಾಕ ಪರ್ವತಕ್ಕೆ ವಂದನೆ ಹೇಳಿ ಮುಂದೆ ಹೋಗುತ್ತೆ. ಮುಂದೆ ಹೋಗಬೇಕಾದ್ರೆ ಮತ್ತೆ ಸುರಸ ಸಿಂಹಿಕ ಅಂತ ಅಸುರರು ಅಡ್ಡಿಪಡಿಸ್ತಾರೆ. ಆದರೂ ನಮ್ಮ ಹನುಮಂತ ಅವ್ರನ್ನೆಲ್ಲ ಜಯಿಸ್ತಾರೆ. ಹೇಗೆ ಅಂದರೆ ಶಕ್ತಿಯಿಂದಲ್ಲ, ಬುದ್ಧಿಯಿಂದ ಜಯಿಸ್ಕೊಂಡು ಹೋಗ್ತಾರೆ. ಅಂತಿಮವಾಗಿ ಲಂಕೆಯ ದಿಕ್ಕಿನಲ್ಲಿ ಹನುಮಂತ ಮುನ್ನಡೀತಾರೆ. ಹೇಗೆಂದರೆ ಹಾರಾಡಿಕೊಂಡು. ಇದು ಹಾರಾಟ ಅಲ್ಲ, ಭಕ್ತಿಯ ವಿಜೇತರಾಗಿರುತ್ತೆ. ಮುಂದಿನ ಭಾಗದಲ್ಲಿ ನಮ್ಮ ಹನುಮಂತ ಲಂಕೆಗೆ ಪ್ರವೇಶಿಸಿ ಅಶೋಕವನದಲ್ಲಿ ಸೀತಾಮಾತೆಯನ್ನು ಹೇಗೆ ಕಾಣ್ತಾರೆ ಎಂಬುದನ್ನು ಕೇಳೋಣ. ಜೈ ಶ್ರೀರಾಮ್ ಜೈ ಹನುಮಾನ್.